ಬಿಡು ಮಹಿ, ಐ ಕ್ಯಾನ್ ಸ್ಟ್ಯಾಂಡ್. ಸೋ ಸ್ವೀಟ್ ಆಫ್ ಯು. ನೀನು ಎಷ್ಟು ಸಿನ್ಸಿಯರ್ ಅಲ್ಲ. ನಾನು ಮನೆಗೆ ಎಷ್ಟು ಲೇಟಾಗಿ ಬಂದರು ನನಗೋಸ್ಕರನೇ ವೆಯ್ಟ್ ಮಾಡ್ತಾ ವಾಚ್ಮ್ಯಾನ್ ಥರ ಕೂತಿರ್ತೀಯ. ಮೈ ಡಿಯರ್ ವಾಚ್ಮ್ಯಾನ್, ನೋ ಗ್ರಾಮರ್ ಮಿಸ್ಟೇಕ್. ಮೈ ಡಿಯರ್ ವಾಚ್ ವುಮೆನ್, ಹೊಸ ಟೈಟಲ್ ನಾನೇ ಇಟ್ಟಿರೋದು. ಡಿಫ್ರೆಂಟ್ ಆಗಿದೆ. ಈಗ ಜನ ಎಲ್ಲ ಡಿಫ್ರೆಂಟ್ ಕೇಳ್ತಾರೆ. ಅಂದಮೇಲೆ ನಾವು ಡಿಫ್ರೆಂಟಾಗಿ ಏನಾದರೂ ಮಾಡ್ತಿರ್ಬೇಕು, ಹೇಳ್ತಿರ್ಬೇಕು. ಶಿವ, ನಿನ್ಗೆ ಅವತ್ತು ಅಷ್ಟೊಂದು ಹೇಳಿದ್ದೀನಿ, ಆದ್ರೂ ಮತ್ತೆ ಮನೆಗೆ ಕುಡ್ಕೊಂಡು ಬಂದಿದ್ಯಾ? ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಯಾಕೆ ಹಿಂಗೆ ಮಾಡ್ತಿದ್ಯಾ ಜೀವ? ವಾಟ್ಸ್ ರಾಂಗ್? ಮನೇಲಿ ದೊಡ್ಡವರಿದ್ದಾರೆ, ಅವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಅನ್ನೋ ಸ್ವಲ್ಪ ಆದ್ರೂ ಯೋಚನೆ ಮಾಡಲ್ವಾ ನೀನು? ಅದೆಲ್ಲಿದೆ ಬುದ್ಧಿ ಇದ್ದಿದ್ರೆ ಈ ರೀತಿ ಏನಕ್ಕೆ ಕುಡ್ಕೊಂಡು ಬರ್ತಿದ್ದೆ ನೀನು? ಏನಾಯ್ತು ಅಂತ ಈಗ ಹೇಳ್ತಿದ್ಯಾ ಮಹಿ? ನಿಮ್ಮ ಅತ್ತೆ ಮಾವ, ಐ ಮೀನ್ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಅಂತನಾ? ಗೊತ್ತಾಗ್ಲಿ ಬಿಡು, ಐ ಡೋಂಟ್ ಕೇರ್. ನನ್ನ ದುಡ್ಡು ನನ್ನಿಷ್ಟ, ಯಾರಿಗೇನು ಕಷ್ಟ? ಹಾಂ, ನಾನೇ ಹೇಳ್ತೀನಿ ಕರಿ. ನೀನು ಕರಿಯಲ್ಲ. ಅಪ್ಪ ಬಿಡು ಬಿಡು. ಏನು ನೀನು ನಾನು ಒಳ್ಳೆ ಅನಿಮಲ್ ಥರ ಟ್ರೀಟ್ ಮಾಡ್ತೀಯಲ್ಲ ನೀನು. ಯಾಕೆಂದ್ರೆ ನೀನು ಅನಿಮಲ್ ಹಾಗೆ ಬಿಹೇವ್ ಮಾಡ್ತಿದ್ಯಾ, ಅದಕ್ಕೆ ಯು ಡಿಸರ್ವ್ ದಿಸ್ ಕೈಂಡ್ ಆಫ್ ಟ್ರೀಟ್ಮೆಂಟ್. ಎಷ್ಟು ಸರಿ ಹೇಳಬೇಕು ಜೀವ ನಿನಗೆ? ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ? ವೈ ಆರ್ ಯು ಬಿಹೇವಿಂಗ್ ಲೈಕ್ ದಿಸ್? ನಾನಂತ ದೊಡ್ಡ ತಪ್ಪು ಏನು ಮಾಡಿದೆ ಅಂತ ಈಗ ಹಂಗಾಡ್ತಿದ್ಯಾ? ಅತ್ತೆ ಮಾವನ ಕರೆಯೋದಕ್ಕೆ ಹೋಗ್ತಿದ್ಯಲ್ಲ ನೀನು. ಅಕಸ್ಮಾತ್ ಅವ್ರು ಬಂದು ನಿನ್ನ ಈ ಅವತಾರದಲ್ಲಿ ನೋಡಿದಿದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗ್ತಿತ್ತು. ನಮ್ಮ ಮಗ ಹೀಗಾಗೋದ್ನಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಳ್ತಾ ಇದ್ರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀನು ಅವ್ರ ಮುಂದೆ ಎಷ್ಟು ಚೀಪ್ ಆಗ್ತಿದ್ದೆ. ಚೀಪ್ ಆಗಿಬಿಡ್ತೀನಿ? ನಾನು ಕುಡ್ದಿರೋದು ಕಾಸ್ಟ್ಲಿ ಸ್ಕಾಚ್, ಅಂದಮೇಲೆ ಚೀಪಾಗಿ ಆಗ್ತೀನಿ. ಟೇಕ್ ಇಟ್ ಈಸಿ ಮಹಿ. ಯಾಕೀಗ ಪ್ರಳಯ ಆಗಿರೋ ಥರ ಆಡ್ತಿದೀಯಾ? ನಾನೇನು ಎಳೆ ಮಗುನ? ನನಗೇನು ಫ್ರೀಡಮ್ ಇಲ್ವಾ? ಡ್ರಿಂಕ್ಸ್ನ ಮಾಡೋದಕ್ಕೆ ಪರ್ಮಿಟ್ ಇದೆ ಅಂದಮೇಲೆ ಡ್ರಿಂಕ್ಸ್ ಮಾಡೋದಕ್ಕೆ ಯಾಕೆ ಪರ್ಮಿಟು? ನಂಗೆ ಕರೆಕ್ಟಾಗಿ ಮನೆಗೆ ಬಂದಿದ್ದೀನಿ ತಾನೆ, ಪಕ್ಕದ ಮನೆಗೆ ಹೋಗಿಲ್ವಲ್ಲ? ಪಕ್ಕದ ರೋಡಿಗೆ ಏನಾದ್ರು ಹೋಗಿದ್ದೀನಾ? ಕರೆಕ್ಟಾಗಿ ನಾನು ಮನೆಗೆ ಬಂದು ಸೇಫಾಗಿ ರೀಚ್ ಆಗಿದ್ದೀನಿ ಅಂದಮೇಲೆ ನೋ ವರೀಸ್. ಸರಿ ಸರಿ, ನೋ ವರೀಸ್, ಓನ್ಲಿ ಹ್ಯಾಪಿ. ಓಕೆ, ಒಂದೇ ಒಂದು ನಿಮಿಷ ಸೈಲೆಂಟ್ ಆಗಿರು. ಯಾಕೆ ಮಹಿ ಆಗಿ ನೋಡ್ತಿದ್ಯಾ? ಮಹಿ ನಿನ್ನ ಕೇಳ್ತಿರೋದು. ಯಾಕೆ? ಏನ್ ವಿಷಯ ಅಂತ ನಿನಗೆ ಗೊತ್ತಿಲ್ವಾ? ಏನು ಏನಾಗಿದೆ ಜೀವ ನಿನಗೆ? ಒಂದ್ ಸ್ವಲ್ಪನಾದ್ರೂ ಸೆನ್ಸ್ ಇದೆಯಾ? ನಿನಗೆ ಎಷ್ಟೆಲ್ಲ ಹೇಳಿದ್ದೀನಿ, ಅವ್ರ ಸಹವಾಸ ಮಾಡಬೇಡ, ಎಷ್ಟಲ್ಲಿ ಇರ್ಬೇಕೋ ಅಷ್ಟಲ್ಲಿರೋ, ಲಿಮಿಟ್ ಕ್ರಾಸ್ ಆಗ್ಬೇಡ ಅಂತ. ಅಷ್ಟೆಲ್ಲ ಹೇಳಿದ್ಮೇಲೂ ಮತ್ತೆ ಅದನ್ನೇ ಮಾಡ್ಕೊಂಡು ಬಂದಿದ್ಯಲ್ಲ. ಯಾಕೆ ನಾವಿಬ್ರು ಚೆನ್ನಾಗಿರೋದು ಇಷ್ಟ ಇಲ್ವಾ ನಿನಗೆ? ಮಹಿ ಪ್ಲೀಸ್, ಈಗ ನಾನ್ ಸ್ಟಾಪ್ ಬೈಬೇಡ. ನನಗೂ ಮಾತಾಡೋದಕ್ಕೆ ಅವಕಾಶ ಕೊಡು. ನನ್ನ ಮಾತನ್ನ ಕೇಳಿಸ್ಕೊ. ಸುಮ್ಮನೆ ರಾಜೇಂದ್ರ ಸರ್ ಮೇಲೆ ಬ್ಲೇಮ್ ಮಾಡಬೇಡ. ನೆನ್ನೆ ನಾನು ಡ್ರಿಂಕ್ಸ್ ಮಾಡಿದ್ದು ಅವ್ರ ಜೊತೆ ಅಲ್ಲ, ಫಾರಿನ್ ಡೆಲಿಗೇಟ್ ಸಿಕ್ಕಿದ್ರು, ಹಾಗೆ ಮಾತಾಡ್ತಾ ಡ್ರಿಂಕ್ಸ್ ಮಾಡಿದ್ವಿ. ಡ್ರಿಂಕ್ಸ್ ಮಾಡೋದು ಬಿಸ್ನೆಸ್ ಕಲ್ಚರ್. ನೀನು ಬಿಸ್ನೆಸ್ ಫ್ಯಾಮಿಲಿಯಿಂದಾನೇ ಬಂದಿರೋದು, ಇದೆಲ್ಲ ನನಗೆ ಗೊತ್ತಿರತ್ತೆ. ಆದ್ರೂ ಕ್ವಶನ್ ಕೇಳ್ತೀಯ, ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಆಡ್ತೀಯ. ನಾನು ನಿನಗೆ ಅವತ್ತೇ ಹೇಳಿದ್ದೆ, ನಾನ್ ಮಾಡಿದ್ರೆ ಒಂದ್ ಲೆಕ್ಕ, ಯಾಕೆಂದ್ರೆ ನಾನು ಬೆಳ್ತಿದ್ದೆ ಪಬ್ ಕಲ್ಚರಲ್ಲಿ. ಆದ್ರೆ ನೀನ್ ಹಾಗಲ್ವಲ್ಲ, ಇವಾಗ ಅದನ್ನೆಲ್ಲ ಶುರು ಮಾಡ್ಕೊಂಡಿದ್ಯಾ. ಅದೆಲ್ಲ ಗೊತ್ತಾಗುತ್ತೆ ನೀನು ಎಷ್ಟು ಚೇಂಜ್ ಆಗಿದ್ಯಾ ಅಂತ. ಜೀವ, ಯು ಆರ್ ಫಾರ್ಗೆಟಿಂಗ್ ಯುವರ್ ರೂಟ್ಸ್. ನನ್ಗದು ಚಿಂತೆ ಆಗ್ತಿರೋದು. ನೀನೆಲ್ಲಿ ಬೇರೆಯವ್ರ ತರ ಆಗ್ಬಿಡ್ತೀಯೋ ಅಂತ ಭಯ ಆಗ್ತಿದೆ ಜೀವ. ಯಾಕೆ ಈಗ ಹೇಳ್ತಿದ್ಯಾ ಮಹಿ? ಡ್ರಿಂಕ್ಸ್ನ ತಗೊಂಡ್ಬಂದು ನನ್ನ ಕ್ಯಾರೆಕ್ಟರ್ಗೆ ಅಟ್ಯಾಚ್ ಮಾಡ್ಬೇಡ. ನೀನು ಪಬ್ಗೆ ಕ್ಲಬ್ಗೆ ಹೋಗ್ತಿದ್ದೆ, ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡ್ತಿದ್ದೆ, ನಿನ್ನ ಸ್ಟೇಟಸ್ನ ಸೆಲೆಬ್ರೇಟ್ ಮಾಡ್ತಿದ್ದೆ. ಈಗ ನನ್ನ ಟೈಮು, ನಾನು ಬೆಳೆದಿದ್ದೀನಿ, ನಾನು ಸೆಲೆಬ್ರೇಟ್ ಮಾಡ್ತೀನಿ. ನನಗೂ ಇದೆಲ್ಲ ಬೇಕು. ಬಿಸ್ನೆಸ್ ಫ್ಯಾಮಿಲಿಯವರಾಗಿ ನೀನ್ ಮಾಡಿದ್ರೆ ತಪ್ಪಿಲ್ಲ, ಆದ್ರೆ ನಾನ್ ಮಾಡಿದ್ರೆ ತಪ್ಪು. ಇದೆಂತ ಲಾಜಿಕ್ಕು? ಏನೋ ಹೇಳ್ಬೇಕು ಅಂತ ಉದ್ದೇಶ ಹೇಳೋದಕ್ಕೆಲ್ಲ ಬರ್ಬೇಡ. ಅದ್ ಹಾಗಲ್ಲ ಜೀವ. ಹೇಗೆ? ಒಟ್ನಲ್ಲಿ ನಾನ್ ವಿಲನ್ ಆಗ್ಬೇಕು, ಅದೇ ನಿನಗೆ ಬೇಕಾಗಿರೋದಲ್ಲ. ನನ್ನಲ್ಲಿರೋ ಒಳ್ಳೆ ಗುಣಗಳನ್ನ ಬಿಟ್ಟು ಈ ತರ ಚಿಕ್ಕ ವಿಷಯ ತಗೊಂಡು ಬ್ಲೇಮ್ ಮಾಡೋದು, ಅದೇ ನಿನಗೆ ಬೇಕಾಗಿರೋದು ಮಹಿ. ನಾನು ಹೀರೋ ಆಗೋದು ನಿನಗಿಷ್ಟ ಇಲ್ಲ. ನನ್ನನ್ನು ಡಾಮಿನೇಟ್ ಮಾಡಬೇಕು. ನಾನು ಇಷ್ಟೊಂದು ಅಚೀವ್ ಮಾಡಿದ್ರು ನನ್ನನ್ನು ದಡ್ಡನ್ ತರ ನೋಡ್ತೀಯ. ಅಷ್ಟಕ್ಕೂ ಕುಡ್ದು ನಾನೇನು ಚೀಪಾಗಿ ಆಡಿಲ್ಲ.
ರಸ್ತೆಲ್ ಬಿದ್ದಿಲ್ಲ, ಒಳ್ಳೆ ಲೋಕಲ್ ಕುಡ್ಕೊಂಡ್ ತರ ನೋಡ್ತಿದ್ಯಾ, ಅದೇ ತರ ಟ್ರೀಟ್ ಮಾಡ್ತಿದ್ಯಾ ನೀನು. ಯಾಕೋ ಏನೇನೋ ಹೇಳ್ತಾ ಇದ್ಯಾ? ನಾನು ಇದನ್ನೆಲ್ಲ ಹೇಳ್ತಿರೋದು ನಿನ್ ಮೇಲೆ ಕನ್ಸನಿಂದ. ನೀನು ಮೊದ್ಲಿನಾಗೆ ಇರ್ಬೇಕು, ನೀನ್ ಚೇಂಜ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ. ಅದು ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ನನಗೆಲ್ಲ ಅರ್ಥ ಆಗಿದೆ ಮಹಿ. ನಾನು ಬ್ಲೇಮ್ ಮಾಡೋದಕ್ಕೆ ನಿನ್ಗೊಂದು ರೀಸನ್ ಬೇಕಷ್ಟೇ. ನೋಡು, ಇದೇ ಲಾಸ್ಟ್. ನಾನು ಬ್ಲೇಮ್ ಮಾಡೋದು, ಉಪದೇಶ ಮಾಡೋದಕ್ಕೆ ಬರೋದು, ಅಪ್ಪ ಅಮ್ಮಗೆ ಹೇಳ್ತೀನಿ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನೋದಕ್ಕೆ ಬಂದ್ರೆ ಸರಿ ಇಲ್ಲ. ನಾನು ಯಾವ ಕ್ರೈಮು ಮಾಡಿಲ್ಲ. ಬಿಸ್ನೆಸ್ ಮ್ಯಾನ್ ಆಗಿ ಹೇಗಿರ್ಬೇಕೋ ಆಗಿದ್ದೀನಿ ನಾನು. ನೀನು ಹಳೆ ಸ್ಕೇಲ್ ಇಟ್ಕೊಂಡು ನನ್ನ ಅಳೆಯೋದಕ್ಕೆ ಬರಬೇಡ. ನಾನು ಹಳೆ ಜೀವ ಅಲ್ಲ, ನಾನು ಚೇಂಜ್ ಆಗಿದ್ದೀನಿ, ಅದನ್ನ ಅರ್ಥ ಮಾಡ್ಕೊ. ನಾನು ಬೆಳೆದಿದ್ದೀನಿ, ನನ್ನ ಸ್ಟೇಟಸೇ ಬೇರೆ, ಅದು ನಿನ್ನ ತಲೆಯಲ್ಲಿರಲಿ. ಜೀವ, ಎನಫ್ ಇಸ್ ಎನಫ್. ನಿಂದು ತುಂಬಾನೇ ಅತಿ ಆಯ್ತು. ಐ ಥಿಂಕ್ ನಿಂಗೆ ಸೊಕ್ಕು ತಲೆಗೆ ಹೋಗಿದೆ ಅನ್ಸುತ್ತೆ. ಅದು ಹಾಗೆ. ನಾವು ಮಾಡಿದ್ರೆ ಅನಾಚಾರ, ನೀವು ಮಾಡಿದ್ರೆ ಚಮತ್ಕಾರ. ನೀವು ಮಾಡಿದ್ರೆ ಎಲ್ಲ ಸ್ಟೇಟಸ್ಸು, ನಾವು ಮಾಡಿದ್ರೆ ತಪ್ಪು, ಸರಿ ಇಲ್ಲ.